ಭೀಕರ ಬರಗಾಲ ತಾಂಡವ ಬರ್ತಾ ಇದೆ. ಅದೇ ನಿಟ್ಟಿನಲ್ಲೂ ಕೂಡ ವಿಜಯನಗರದಲ್ಲಿ ಐತಿಹಾಸಿಕ ತುಂಗಭದ್ರಾ ಜಲಾಶಯ ಈಗ ಖಾಲಿ ಆಗುವಂತಹ ಮಟ್ಟಕ್ಕೆ ಬಂದಿದೆ. ಆದ್ರೆ ಎಲ್ಲೋ ಒಂದು ಕಡೆ ಸರ್ಕಾರ ಇದೇ ನೀರನ್ನ ಕಾರ್ಖಾನೆಗಳಿಗೆ ಕೊಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದೇ ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಕನ್ನಡಪರ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ಕೂಡ ಪ್ರತಿಭಟನೆಗೆ ಇಳಿದಿರ್ತಕ್ಕಂಥದ್ದು ನೋಡ್ಬೋದು. ಖಾಲಿ ಕೊಡಗಳನ್ನು ಇಟ್ಕೊಂಡು ಬಿಟ್ಟು ನಮಗೆ ನೀರು ಬೇಕು, ನೀರಿಲ್ಲದೆ ಇದ್ರೆ ನಾವು ಇಲ್ಲಿಂದ ಹೋಗಲ್ಲ, ಯಾಕಂತ ಹೇಳಿದ್ರೆ ನೀರು ಅತ್ಯವಶ್ಯಕವಾಗಿ ಕುಡಿಲಿಕ್ಕೆ ಕೊಡಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ಕನ್ನಡಪರ ಸಂಘಟನೆಗಳು ಇವತ್ತು ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. ನಾವೀಗ ಕೆಲವು ಪ್ರತಿಭಟನಾಕಾರರು ಕೂಡ ಇಲ್ಲೇ ಇದ್ದಾರೆ. ಆ ಕನ್ನಡಪರ ಸಂಘಟನೆಗಳು ಕೂಡ ಅವ್ರು ಮಾತಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ, ಒಂದು ಕಡೆ ನೀರು ಕೂಡ ಇಲ್ಲ, ಇರ್ತಕ್ಕಂಥ ಜಲಾಶಯದಲ್ಲಿ ನೀರು ಖಾಲಿ ಆಗುವಂತ ಹಂತಕ್ಕೆ ಕೂಡ ಬಂದಿರ್ತಕ್ಕಂಥದ್ದು. ಅದೇ ನಿಟ್ಟಿನಲ್ಲಿ ತುಂಗಭದ್ರಾ ಜಲಾಶಯದಲ್ಲಿ ನೀರು ಖಾಲಿಯಾಗಿದೆ. ಹಾಗಾಗಿ ಏನ್ ಹೇಳ್ತೀವಿ ಸರ್? ನಾವೀಗಾಗಲೇ ಒಂದು ವಾರದಿಂದ ನಾವು ಇವತ್ತು ಓಡಾಡ್ತಾ ಇದ್ದೀವಿ ಎಲ್ಲ ಇಲಾಖೆಗಳಿಗೆ. ಭೀಕರ ಬರಗಾಲ ಇರೋದ್ರಿಂದ ಈ ಸರಿ ಜಲಾಶಯ ಭರ್ತಿ ಆಗಿಲ್ಲ. ಜಲಾಶಯ ಭರ್ತಿ ಆದ ಮೇಲೆ ನೀರು ಕೊಡಬೇಕೆಂಬುದು ಕಾರ್ಖಾನೆಗಳಿಗೆ ಅದೊಂದು ಕಮಿಟ್ಮೆಂಟ್ ಆಗಿರುತ್ತೆ. ಈ ಸರಿ ಜಲಾಶಯ ಭರ್ತಿ ಆಗಲಾರ್ದ್ರಿಂದ ಯಾವುದೇ ಕಾರಣಕ್ಕೂ ನೀರು ಕೊಡಬಾರ್ದು ಎಂಬುದು ನಮ್ಮೊಂದು ಒತ್ತಾಯ. ಒಂದು ಇನ್ನೊಂದು ಏನಂದರೆ, ಅಧಿಕಾರಿಗಳ ಹತ್ರ ನಾವು ಹೋಗಿ ಮನವಿ ಮಾಡಿದಾಗ ಇಲ್ಲ ಸರ್ಕಾರನೇ ಹೇಳೈತಿ 0.7 MGD ನೀರು ಕೊಡಬೇಕಂತ ಸರ್ಕಾರ ಆದೇಶ ಮಾಡುತ್ತೆ ಅಂತ ಹೇಳ್ತಾ ಇದೆ. ಸರ್ಕಾರ ಯಾವ ಒಂದು ಉದ್ದೇಶದಿಂದ ಆದೇಶ ಮಾಡುತ್ತೆ ಎಂಬುದು ಇಲ್ಲಿ ಅರ್ಥ ಆಗ್ತಲ್ಲ. ಆಮೇಲೆ ಕಲ್ಯಾಣಿ, ಕಿರ್ಲಸ್ಕರ್, BMM, SLR, ಸ್ಮೈರ್ ಇಲ್ಲಿರ್ತಕ್ಕಂಥ ಎಲ್ಲ ಕೊಪ್ಪಳ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂಥ ಕಾರ್ಖಾನೆಗಳಿಗೆ ಕೋರ್ಟ್ ಆದೇಶ ಮಾಡ್ತಿತ್ತು. ಇಲ್ಲ ಅವ್ರಿಗೆ ನೀರು ಕೊಡಿ, ಅವ್ರಿಗೆ ನೀರು ನಾವು ವರ್ಷ ಪೂರ್ತಿ ನೀರು ಕೊಡಬೇಕಂತ ಇರ್ತದೆ, ನೀವು ನೀರು ಕೊಡಿ, ಅವ್ರು ನೀರು ಕೊಡಿ ಅಂದಾಗ ಅಧಿಕಾರಿಗಳು ಹೇಳ್ತಾರೆ ಜಲಾಶಯದಲ್ಲಿ ನೀರಿಲ್ಲ, ಅವ್ರಿಗೆ ನಾವು ನೀರು ಕೊಡಲ್ಲ ಅಂತೇಳಿ ಕೋರ್ಟ್ ಆದೇಶವನ್ನು ಧಿಕ್ಕರಿಸ್ತದೆ. ಇಲ್ಲಿ ರಾಜಕೀಯ ಒತ್ತಡದಿಂದ ಜಿಂದಾಲ್ ಅವರಿಗೆ ಒಂದು ದಿವಸಕ್ಕೆ ದಿನಂಪ್ರತಿ 0.7 MGD ನೀರು ಕೊಡ್ತಾ ಇದ್ದಾರೆ. ಇದು ಯಾವ ಒಂದು ಉದ್ದೇಶಕ್ಕೆ ಕೊಡ್ತಾ ಇದ್ದಾರೆ ಎಂಬುದು ಅಧಿಕಾರಿಗಳ ಗಮನಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೆ ಗೊತ್ತಾಗಬೇಕು. ಯಾಕಂದರೆ ಅಧಿಕಾರಿಗಳು ಹೇಳ್ತಾರೆ ಇಲ್ಲ ಜೂನ್ವರೆಗೆ ನಮಗೆ ನೀರಿದೆ, ಹಂಗಾಗಿ ನಾವು ಕೊಡ್ತಾ ಇದ್ದೀವಿ. ಜೂನ್ವರೆಗೆ ನೀರಿದೆ ಅಂತ ಅವರೊಂದು ಮುಂದಾಲೋಚನೆ ಇಟ್ಕೊಳ್ತಾರೆ. ಜೂನಿಂದ ಮಳೆ ಸ್ಟಾರ್ಟ್ ಆಗ್ತದೆ. ಜುಲೈಗೆ ಮಳೆ ಸ್ಟಾರ್ಟ್ ಆಗ್ಬೇಕಂತಂದ್ರೆ ನೀರೇ ಇರಲ್ಲ. ಬೆಂಗಳೂರಿಗೆ ಇರ್ತಕ್ಕಂಥ ಪರಿಸ್ಥಿತಿ ನಮ್ಮ ಒಂದು ವಿಜಯನಗರ ಜಿಲ್ಲೆಗೆ ಈ ಭಾಗದಲ್ಲಿ ಇರ್ತಕ್ಕಂಥ ಜನರಿಗೆ ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ. ಏನ್ ಹೇಳ್ತೀರಾ ರಮೇಶ್ ಅವರು? ಒಂದು ವೇಳೆ ಇವತ್ತೇನು ನಾವು ಸೇರಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಡ್ಯಾಮು ಬತ್ತಿ ಹೋಗ್ತಿದೆ. ಡ್ಯಾಮು ನೀರಿನಿಂದ ಕೂಡಿರ್ತಕ್ಕಂಥ ಡ್ಯಾಮು ಇವತ್ತು ಒಣಗೋದಿಂದ ಬಿಸಿಲಾಗಿರ್ತಕ್ಕಂಥ ತಾಪತ್ರದಲ್ಲಿ ನೀರೆಲ್ಲ ಬತ್ತಿ ಹೋಗಿದ್ದಾವೆ. ನಮಗೆ ಕುಡಿಯಲು ನೀರಿಲ್ಲ. ಸ್ವಾಮಿಗಳೇ, ನಿಮಗೆ ಆಸ್ತಿ ಅಂತಸ್ತು ಹಕ್ಕು ಪತ್ರಗಳನ್ನು ನಾವು ಏನು ಕೇಳ್ತಾ ಇಲ್ಲ. ದಯಮಾಡಿ ನಮ್ಮ ನೀರನ್ನು ನಮಗೆ ಬಿಟ್ಕೊಡಿ. ಯಾಕಂತಂದರೆ ಇವತ್ತು ಕುಡಿಯಲ್ಲೇ ನೀರಿಲ್ಲ ಅಂದರೆ ದನ ಕರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ಮಾನವ ಸಂಕುಲಕ್ಕೆ ನೀರಿಲ್ಲದಿದ್ದರೆ ಮನುಷ್ಯನೇ ಉಳಿದು ಕಷ್ಟ. ಇಂಥ ಪರಿಸ್ಥಿತಿಯಲ್ಲಿ ನೀವು ಫ್ಯಾಕ್ಟ್ರಿಗಳಿಗೆ, ಸುತ್ತಮುತ್ತಲ ಫ್ಯಾಕ್ಟ್ರಿಗಳಿಗೆ ನೀರು ಕೊಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸತ್ಯ? ಅದೇ ರೀತಿಯಾಗಿ ಡ್ಯಾಮ್ ಹಿನ್ನೆಲೆಯಲ್ಲಿ ನೀವೇನು ಕೊಟ್ಟಿರ್ತಕ್ಕಂಥ ಅವಕಾಶನ ಒಪ್ಪಿಗೆ ಪತ್ರವನ್ನು ರದ್ದುಪಡಿಸಿ ಮುಂದಿನ ದಿನಗಳಲ್ಲಿ ಮತ್ತೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಏನಂದರೆ, ಡ್ಯಾಮ್ ನೀರು ಮುಂದಿನ ದಿನಗಳಲ್ಲಿ ನೀರು ತುಂಬಿ ಹೆಚ್ಚಾಗಿರ್ತಕ್ಕಂಥದ್ದು ಒಮ್ಮಿನಿಂದ ಅವರಿಗೆ ಅವಕಾಶ ಕೊಡಬೇಕು. ಇದೇ ರೀತಿ ನಾವು ಇವತ್ತೇನು ಸಂಘಟನೆ ಮುಖಾಂತರ ನಾವು ಹೋರಾಟ ಮಾಡ್ತಕ್ಕಂಥದ್ದು ತಾವುಗಳ ಗಮನಕ್ಕೆ ಹರಿಸಲಿ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ನಾವು ಜಿಂದಾಲಿ ಕೊಟ್ಟಿರ್ತಕ್ಕಂಥ ಪೈಪನ್ನು ಕಟ್ಟು ಮಾಡೋದ್ರ ಮುಖಾಂತರ ನಮ್ಮ ನೀರನ್ನು ನಾವು ತೆಗೆದುಕೊಳ್ತೀವಿ. ಅದು ಯಾವ ರೀತಿ ಮಾಡ್ತೀವಿ ಅಂತಂದೇಳಿ ನಿಮಗೆ ಎಚ್ಚರಿಕೆ ಮೂಲಕ ನಿಮಗೆ ಎಚ್ಚರಿಕೆ ಕೊಡ್ತಾರೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಅವಕಾಶ ಮಾಡಿಕೊಡಿ. ಇದು ರೈತರು ಖಡಕ್ ಆಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕುಡಿಲಿಕ್ಕೆ ನೀರು ಕೊಡದೆ ಹೋದ್ರೆ ಏನು ಜಿಂದಾಲಿಗೆ ಹೋಗಿರ್ತಕ್ಕಂಥ ಪೈಪನ್ನು ಕಟ್ ಮಾಡುವ ಮೂಲಕ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತೇವೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ವಿಜಯನಗರದಿಂದ ಮಂಜುನಾಥ್, ಫ್ರೀಡಂ ಟಿವಿ.